ಜೀವನದಲ್ಲಿ ಇಬ್ಬಿಬ್ಬರು ಹೆಣ್ಣು ಮಕ್ಕಳ ನಡುವಿನ ಈ ಸಂಘರ್ಷನ ಮಾಧ್ಯಮದಲ್ಲಿ ಇದ್ಕೊಂಡು ನಾನು ಬಹಳ ಸಲ ನೋಡಿದ್ದೀನಿ. ಆದರೆ ಆಕೆಯ ಭಾವ ತಪ್ಪ, ಈಕೆಯ ಭಾವ ತಪ್ಪ ಅಲ್ಲ, ಇಬ್ಬರ ಭಾವಗಳು ಸರಿಯಾಗೇ ಇರುತ್ತವೆ. ಆದರೆ ಸಾಂದರ್ಭಿಕವಾಗಿ ನಾನೇನು ಆಯ್ಕೆ ಮಾಡ್ಕೊಳ್ತೀನಿ ಅನ್ನೋದ್ರ ಮೇಲೆ ಜೀವನ ನನ್ನನ್ನು ಸರಿದಾರಿಗೋ ಅಥವಾ ತಪ್ಪು ದಾರಿಗೋ ತಗೊಂಡು ಹೋಗುತ್ತೆ. ಬಲಂಧರೆಯನ್ನು ನಾನು ಇನ್ನೂ ಹುಡುಕಬೇಕಾಗಿದೆ ಸರ್. ಖಂಡಿತ ಇದು ಮುಗಿದ ತಕ್ಷಣ ನಾನು ಓದ್ತೀನಿ. ಹಾಗೆ ಇತ್ತೀಚಿನ ಜೆನ್ಜಿ ಕಾಲದಲ್ಲಿ ಪುಸ್ತಕಗಳ ಪ್ರಸ್ತುತತೆ ಬಗ್ಗೆ ತುಂಬ ಮಾತನಾಡ್ತೀವಿ ನಾವು. ಇವತ್ತು ಪುಸ್ತಕಗಳು ಪ್ರಸ್ತುತ ಇವೆಯಾ ಅಂತ. ಆದರೆ ನನ್ನ ಪ್ರಕಾರ ಹಿಂದೆಂದಿಗಿಂತಲೂ ಪುಸ್ತಕಗಳು ಈಗಲೇ ಪ್ರಸ್ತುತ. ಮೊದಲಿಗೆ ರಘುವೀರ್ ಅವರಿಗೆ ನನ್ನನ್ನು ಗುರುತಿಸಿ ನಾನು ಅರ್ಹಳು, ಈ ಎಲ್ಲರ ಜೊತೆ ಕೂತ್ಕೊಳ್ಳೋದಕ್ಕೆ ಅರ್ಹಳು ಅಂತ ನನ್ನನ್ನು ಗುರುತಿಸಿ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಧನ್ಯವಾದ. ಯಾಕಂದರೆ ಇಲ್ಲಿ ಇರುವವರು ಮಾತನಾಡಿದ್ದನ್ನು, ಅವರ ಪುಸ್ತಕಗಳನ್ನು ಸುಮ್ಮನೆ ಕಣ್ಣಾಡಿಸಿದಾಗ ಅನ್ನಿಸ್ತಾ ಇತ್ತು, ನಾನು ಯಾಕೆ ಬಂದು ಇಲ್ಲಿ ಕೂತಿದ್ದೀನಿ, ನಾನು ಏನು ಮಾಡಿದ್ದೀನಿ ಅಂತ ಇಲ್ಲಿ ಕೂತಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಈ ಸೌತ್ ಬೆಂಗಳೂರು ನನಗೊಂದು ರೀತಿ ಭಾವನಾತ್ಮಕ ಸಂಬಂಧ. ಇಲ್ಲಿಗೆ ಬಂದ ತಕ್ಷಣ ಮನಸ್ಸು ಹಗುರ ಆಯಿತು. ಹೊರಗಡೆ ನೀವೆಲ್ಲ ನಿಂತ್ಕೊಂಡು ತಿಂಡಿ ತಿಂತ ಮಾತನಾಡ್ತಾ ಇದ್ದಾಗ ಬಾ ನನ್ನ ಕಾಲೇಜ್ ದಿನಗಳು ವಾಪಸ್ ಬಂದವು ಅಂತ. ಯಾಕಂದರೆ ನ್ಯಾಷನಲ್ ಕಾಲೇಜ್ ಜಯನಗರಲ್ಲಿ ನನ್ನ ವಿದ್ಯಾಭ್ಯಾಸ ನಾನು ಮುಗಿಸಿದ್ದು. ಹಾಗಾಗಿ ಈ ಇಡೀ ಭಾಗದೊಂದಿಗೆ ನನಗೊಂದು ಭಾವನಾತ್ಮಕ ಸಂಬಂಧ. ಈಗ ಅನಿವಾರ್ಯವಾಗಿ ಕೆಲಸದ ನಿಮಿತ್ತ ಸುವರ್ಣ ನ್ಯೂಸ್ ಎಲ್ಲಿದೆಯೋ ನನ್ನ ಮನೆ ಅಲ್ಲೇ ಮಾಡ್ಕೊಂಡಿದ್ದೀನಿ. ಬೆಂಗಳೂರಿನ ಟ್ರಾಫಿಕ್ ಗೊತ್ತಿದೆಯಲ್ಲ ನಿಮಗೆ. ಹಾಗಾಗಿ ಇನ್ನು ಬರವಣಿಗೆ ಆಗೊಂದ್ಸಲ ಈಗೊಂದ್ಸಲ ಸಣ್ಣದಾಗಿ ಗೀಚ್ತೀನಿ ಜ್ಯೋತಿಯವರೇ. ಆದರೆ ಇನ್ನು ಬರವಣಿಗೆ ನನ್ನನ್ನು ಅಪ್ಕೊಂಡಿಲ್ಲ. ತುಂಬ ಭಾವನೆಗಳು ಮನಸ್ಸಿಗೆ ತುಂಬ ತಾಟಿದಾಗ ಒಂದು 4 ಸಾಲುಗಳನ್ನು ಬರಿತೀನಿ ಅನ್ನೋದು ಬಿಟ್ಟರೆ, ನಾನು ಓದುಗಳು ಮನಸ್ಸಿಗೆ ನೋವಾದಾಗ, ಮನಸ್ಸಿಗೆ ಖುಷಿಯಾದಾಗ, ಕೋಪ ಬಂದಾಗ ನಾನು ಅಪ್ಕೊಳ್ಳೋದು ಪುಸ್ತಕಗಳನ್ನು. ಹಾಗೆ ಒಂಟಿಯಾಗಿದ್ದಾಗ ಹೆಚ್ಚು ನನಗೆ ಸಂಗಾತಿಯಾಗೋದು ಪುಸ್ತಕಗಳು. ಈಗ 4 ಪುಸ್ತಕಗಳಲ್ಲಿ ಎಷ್ಟು ಭಾವಗಳಿವೆ ಹೇಳ್ತಾ ಹೋಗಿ. ರೇಡಿಯೋ ಜಾಕಿಯಾದ ಮಾಧವಿ ಎಲ್ಲರ ಕಷ್ಟಗಳನ್ನು ಕೇಳ್ತಾ ಇರ್ತಾಳೆ. ಆದರೆ ಅವಳೊಳಗೆ ಅಷ್ಟು ನರಳಿ ನೋವು ಅನುಭವಿಸಿದ ಭಾವ ಇದೆ ಅನ್ನೋದು ಅವರ ತಂದೆ ಬರೋವರೆಗೂ ಗೊತ್ತಾಗೋದಿಲ್ಲ. ಪುಸ್ತಕ ಓದಿದಾಗ ನಾನು ಯಾವ ಕಥೆ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಬಲಂಧರೆ ಬಗ್ಗೆ ಮಾತನಾಡ್ತಾ ನನಗೆ ಸರ್ ಹೇಳಿದ ಸರಸ್ವತಿಯ ಉದಾಹರಣೆ ಅನ್ನಿಸ್ತಾ ಇತ್ತು. ಜೀವನದಲ್ಲಿ ಇಬ್ಬಿಬ್ಬರು ಹೆಣ್ಣು ಮಕ್ಕಳ ನಡುವಿನ ಈ ಸಂಘರ್ಷನ ಮಾಧ್ಯಮದಲ್ಲಿ ಇದ್ಕೊಂಡು ನಾನು ಬಹಳ ಸಲ ನೋಡಿದ್ದೀನಿ. ಆದರೆ ಆಕೆಯ ಭಾವ ತಪ್ಪ, ಈಕೆಯ ಭಾವ ತಪ್ಪ ಅಲ್ಲ, ಇಬ್ಬರ ಭಾವಗಳು ಸರಿಯಾಗೇ ಇರುತ್ತವೆ. ಆದರೆ ಸಾಂದರ್ಭಿಕವಾಗಿ ನಾನೇನು ಆಯ್ಕೆ ಮಾಡ್ಕೊಳ್ತೀನಿ ಅನ್ನೋದ್ರ ಮೇಲೆ ಜೀವನ ನನ್ನನ್ನು ಸರಿದಾರಿಗೋ ಅಥವಾ ತಪ್ಪು ದಾರಿಗೋ ತಗೊಂಡು ಹೋಗುತ್ತೆ. ಬಲಂಧರೆಯನ್ನು ನಾನು ಇನ್ನೂ ಹುಡುಕಬೇಕಾಗಿದೆ ಸರ್. ಖಂಡಿತ ಇದು ಮುಗಿದ ತಕ್ಷಣ ನಾನು ಓದ್ತೀನಿ. ಹಾಗೆ ಇತ್ತೀಚಿನ ಜೆನ್ಜಿ ಕಾಲದಲ್ಲಿ ಪುಸ್ತಕಗಳ ಪ್ರಸ್ತುತತೆ ಬಗ್ಗೆ ತುಂಬ ಮಾತನಾಡ್ತೀವಿ ನಾವು. ಇವತ್ತು ಪುಸ್ತಕಗಳು ಪ್ರಸ್ತುತ ಇವೆಯಾ ಅಂತ. ಆದರೆ ನನ್ನ ಪ್ರಕಾರ ಹಿಂದೆಂದಿಗಿಂತಲೂ ಪುಸ್ತಕಗಳು ಈಗಲೇ ಪ್ರಸ್ತುತ. ಇವತ್ತಿನ ಬ್ಯುಸಿ ಲೈಫ್ ಹೆಂಗಿದ್ದೀವಿ ನಾವು ಅಂತ ಹೇಳಿದ್ರೆ, ಹಾಡಿನ 2ನೇ ಚರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ ವ್ಯವಧಾನ ಇಲ್ಲ ನಮಗೆ. ರೀಲ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೋಡ್ತೀವಿ. 2ನೇ ಚರಣ ಕೇಳಿದಾಗ ಅಯ್ಯೋ ಇದು ಇದರಲ್ಲಿತ್ತಾ, ಇದೇ ಹಾಡಿಂದ ಇದು ನಮ್ಮ ಇವತ್ತಿನ ಪರಿಸ್ಥಿತಿ. ಮಿಲೇನಿಯಲ್ಸು ಕೂಡ ಅದರಲ್ಲೇ ಇದ್ದೀವಿ ನಾವು. ಜೆನ್ಜೀಸ್ ಮಾತ್ರ ಅಲ್ಲ, ನಾವು ಕೂಡ ಅಲ್ಲೇ ಇದ್ದೀವಿ. ಹಾಗೂ ಓಡ್ತಾ ಇದ್ದೀವಿ. ಹಾಗೆ ಭಾವನೆಗಳಿಗೆ ಉದ್ವೇಗನ ಕೊಟ್ಟು ಎಷ್ಟು ಎಲ್ಲದಕ್ಕೂ ರಿಯಾಕ್ಟ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರೆ, ಎಲ್ಲ ವಿಷಯದಲ್ಲೂ, ಪ್ರೀತಿ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ, ಅಥವಾ ಯಾವುದೇ ವಿಷಯದಲ್ಲಿ ಒಂದು ಕ್ಷಣ ನಿಂತು ಯೋಚನೆ ಮಾಡೋ ವ್ಯವಧಾನ ಯಾರಿಗೂ ಇಲ್ಲ. ಎದುರಿನವನು ನಾನು ಹೇಳಿದ್ದಕ್ಕೆ ಒಪ್ಪಲಿಲ್ಲ ಅಂದಮೇಲೆ ಅವನನ್ನು ನಾನು ದ್ವೇಷಿಸ್ತೀನಿ. ಎದುರಿನವನು ಹೇಳಿದ್ದು ನನಗೆ ಒಪ್ಪಲಿಲ್ಲ, ಹಾಗಾಗಿ ಆತನ ಪುಸ್ತಕ ನಾನು ಓದೋದಿಲ್ಲ, ಆತನ ಡ್ರಾಮಾ ನಾನು ನೋಡೋದಿಲ್ಲ, ಆತನ ಚಿತ್ರಗಳನ್ನು ನೋಡೋದಿಲ್ಲ. ಭಾವನೆಗಳ ಕೈಗೆ ನಮ್ಮ ಮೆದುಳನ್ನು ಕೊಟ್ಟು ನಾವು ಎಷ್ಟು ನಮ್ಮಿಂದ ನಾವು ದೂರ ಆಗಿಬಿಟ್ಟಿದ್ದೀವಿ ಅಂದರೆ,
ನಮಗೆ ಕೂತು ಜೀವನದ ಬಗ್ಗೆ ಯೋಚನೆ ಮಾಡುವಷ್ಟು ಪುರುಸತ್ತು ಇಲ್ಲದ ರೀತಿಯಲ್ಲಿ ಓಡ್ತಾ ಇದ್ದೀವಿ. ಡಿಜಿಟಲ್ ಎರಾದಲ್ಲಿ ಇದ್ದೀವಿ, ಅದಕ್ಕೆ ಅದೇ ಕಾರಣನಾ? ನಾನು ಹೇಳೋದು ಇಲ್ಲ. ಡಿಜಿಟಲ್ ಎರಾ ಅನ್ನೋದು ಒಂದು ಕಾರಣ ಕೊಟ್ಟು ಓಡ್ತಾ ಇದ್ದೀವಿ. ನಾವು ಆಯ್ಕೆಗಳನ್ನು ತುಂಬ ಸಂಕುಚಿತ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ. ಆದರೆ ಇಲ್ಲಿ ನಮ್ಮನ್ನ ಓ ಮನಸ್ಸೇ ಪ್ಲೀಸ್ ರಿಲ್ಯಾಕ್ಸ್, ಸ್ವಲ್ಪ ನಿಂತ್ಕೋ ಅಂತ ಹೇಳೋದೇ ಪುಸ್ತಕಗಳು. 4 ಪುಸ್ತಕಗಳು ನೂರಾರು ಭಾವನೆಗಳನ್ನು ಹೇಳುತ್ತವೆ. ಪುಸ್ತಕ ಒಬ್ಬ ಸಂಗಾತಿಯಾಗಿ ಪ್ರತಿದಿನ ನಿಮ್ಮ ಜೀವನದಲ್ಲಿದ್ದರೆ, ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದು, ಯಾವಾಗ ನಾವು ಪುಸ್ತಕದ ಜೊತೆ ಜೀವನ ನಡೆಸೋದಕ್ಕೆ ಶುರು ಮಾಡ್ತೀವಿ, ಆಗ ನಾವು ಜೀವನದಲ್ಲಿ ಸ್ವಲ್ಪ ನಿಧಾನಿಸ್ತೀವಿ. ಬಲಂಧರೆಯ ಪರಿಸ್ಥಿತಿ ಯಾವುದಾದ್ರೂ ಹೆಣ್ಣಿನ ಜೀವನದಲ್ಲಿ ಬಂದಾಗ ಅವಳು ಏನು ಮಾಡಬಹುದು ಅಂತ ಅವಳು ಬಲಂಧರಿನ ಒಂದ್ಸಲ ಓದಿದ್ರೆ ಅವಳು ಅದನ್ನು ಅರ್ಥ ಮಾಡ್ಕೊಳ್ತಾಳೆ. ತನ್ನ ಆಯ್ಕೆಗಳ ಬಗ್ಗೆ ಅವಳಿಗೆ ಗೊತ್ತಿರುತ್ತೆ. ಎದುರಿಗೆ ನಿಂತಿರೋ ಹೆಣ್ಣಿನ ಬಗ್ಗೆ, ಅವಳ ಭಾವನೆಗಳ ಬಗ್ಗೆ ಒಂದು ಮರ್ಯಾದೆ ಇರುತ್ತೆ. ಮಾಧವಿ ತನ್ನ ಜೀವನದಲ್ಲಿ ಅನುಭವಿಸಿದ ನೋವನ್ನು ನಾನು ಓದಿದ್ದೀನಿ ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಾದ ಕಷ್ಟಗಳಿದೆಯಲ್ಲ ಅದೇನು ಮಹಾ ಅಲ್ಲ. ತಂದೆ ಬಿಟ್ಟು ಹೋದ, ತಾಯಿ ಜೊತೆ ಜೀವನ, ತಾಯಿನೂ ಬಿಟ್ಟು ಹೋದ್ಲು, ತಾನೇ ಸವಾಲನ್ನ ಎದುರಿಸಿದ್ಲು, ಇದಕ್ಕಿಂತ ನನ್ನ ಕಷ್ಟ ದೊಡ್ಡದಾ? ಕಾಂಟ್ರಾಕ್ಟ್ ಮ್ಯಾರೇಜೇ ಹೌದು, ಅಲ್ಲೂ ಒಂದು ಬಂಧ ಇದೆಯಾ? ಪುಸ್ತಕಗಳು ನಮ್ಮ ಜೀವನದಲ್ಲಿ ನಮ್ಮ ರಕ್ತನ ತಣ್ಣಗೆ ಮಾಡುತ್ತೆ. ಸ್ವಲ್ಪ ಯೋಚಿಸಿ ನಿಧಾನಿಸಿ ಹೆಜ್ಜೆಗಳನ್ನು ಇಡೋ ಹಾಗೆ ಮಾಡುತ್ತೆ. ಎದುರಿಗಿರೋ ವ್ಯಕ್ತಿಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಸಮಯಾವಕಾಶ ಕೊಡುತ್ತೆ. ಹಾಗೆ ನನಗೆ ಇನ್ನೂ ಬಹಳ ಇಷ್ಟ ಆಗಿದ್ದು, ಸಚಿನ್ ಅವರೇ, ನಾನು ಕಾಶಿ ಮೋಹಿ. ವ್ಯಾಮೋಹ ಬಿಡಬೇಕು ಅಂತ ಕಾಶಿಗೆ ಹೋಗ್ತಾರೆ. ಅದು ಯಾಕೋ ಗೊತ್ತಿಲ್ಲ, ಕಾಶಿಗೂ ನನಗೂ ಬಿಡಲಾರದ ನಂಟು. ಒಂದು 35 ವರ್ಷಗಳ ಕಾಲ ನಾನು ಕಾಶಿ ನೋಡೋದಕ್ಕೆ ಆಗಿರಲಿಲ್ಲ. ಗೊತ್ತಿಲ್ಲ ನನಗೆ ಯಾವಾಗ ಕಾಶಿ ಅನ್ನೋದರ ಅದೊಂದು ರೀತಿ ಜೀವನದ ಹೋಗಲೇಬೇಕಾದ ಜಾಗ, ಅಥವಾ ಬಕೆಟ್ ಲಿಸ್ಟ್ನಲ್ಲಿ ಮೊದಲಿಗೆ ಇದ್ದ ಜಾಗನ, ಅಥವಾ ಅದು ಸೆಳೀತಾ ಇತ್ತಾ ನನಗೆ ಗೊತ್ತಿಲ್ಲ. ಕಾಶಿಯಲ್ಲಿ ಬಹಳ ವಿಸ್ತಾರವಾಗಿ ನೀವು ಅದನ್ನ ವಿವರಣೆ ಕೊಟ್ಟಿರೋದ್ರಿಂದ ಓ ಬಟ್ ನೀವು ನೋಡಬೇಕು ಸರ್. ನಾನು ತಂದೆ ಜೊತೆ ಒಂದಷ್ಟು ಸಲ ಹೋಗಿದ್ದೀನಿ, ಒಬ್ಬಳೇ ಒಂದಷ್ಟು ಸಲ ಹೋಗಿದ್ದೀನಿ. ನನಗೆ ಗೊತ್ತಿಲ್ಲ ಕಾಶಿಯಲ್ಲಿ ಏನಿದೆ ಅಂತ. ಅದು ವಿಶ್ವನಾಥನ, ಅನ್ನಪೂರ್ಣೇನ, ಗಂಗೆನ, ಏನು ನನ್ನನ್ನು ಸೆಳೆಯುತ್ತೆ ಗೊತ್ತಿಲ್ಲ. ಆದರೆ ಕಾಶಿ ಅಂದ ತಕ್ಷಣ ಮನಸ್ಸಿಗೆ ಬರೋದು ನನ್ನನ್ನು ನಾನು ಕಳೆದುಕೊಳ್ತೀನಿ ಅಲ್ಲಿ ಅಂತ. ನಮ್ಮ ತಂದೆಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಪ್ಪ ನನಗೆ ಇನ್ನು ಸಾಕು, ಕೆಲಸಗಳು ಮುಗಿದುವು ಅಂತ ಹೇಳಿದಾಗ ನಾನು ಕಾಶಿಯಲ್ಲಿ ಒಂದು ಮನೆ ಮಾಡ್ಕೊಳ್ತೀನಿ ಅಂತ. ಗೊತ್ತಿಲ್ಲ ಅಲ್ಲಿ ಏನಿದೆ ಅಂತ. ಆದರೆ ಒಂದಂತೂ ಹೌದು, ಕಾಶಿಗೆ ಹೋದವರು ಬಿಟ್ಟು ಬಿಡದ ಮೋಹದೊಂದಿಗೆ ವಾಪಸ್ ಬರ್ತಾರೆ. ಅಲ್ಲಿ ಒಬ್ಬ ಭಿಕ್ಷುಕನಿಂದ ಹಿಡಿದು ಶ್ರೀಮಂತನವರೆಗೆ ಜಾಗ ಇದೆ. 10 ರೂಪಾಯಿಯಿಂದ 10,000ದವರೆಗೆ ಖರ್ಚು ಮಾಡೋನಿಗೂ ಜಾಗ ಇದೆ. ಏನೂ ಇಲ್ಲಪ್ಪ ಗಂಗೆ ನಿನ್ನನ್ನು ಕಾಪಾಡು, ನನ್ನನ್ನು ಸಲಹು ಅನ್ನೋರಿಗೂ ಕೂಡ ಅಲ್ಲೊಂದು ಜಾಗ ಇದೆ. ಸೊ ಬಲಂಧರೆ ಬಗ್ಗೆ ಮಾತನಾಡ್ತಾ ನೀವು ಕಾಶಿ ನೋಡ್ದೇನೆ ಕಾಶಿ ಬಗ್ಗೆ ವಿವರಿಸಿರೋದು ನನಗೆ ಆಶ್ಚರ್ಯನೂ ಆಯಿತು, ಹಾಗೆ ಖುಷಿನೂ ಆಯಿತು. ಇನ್ನು ಪುಸ್ತಕಗಳಿಗೆ ಬರೋದು, ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಜ್ಯೋತಿಯವರೇ. ಆದರೆ ಬಟ್ ನಾನು ಹೇಳೋದು ಇಲ್ಲ, ಯಾಕಂದರೆ ನೀವೇ ನಡೆಸ್ತಾ ಇರೋದಲ್ವಾ, ಹಾಗಾಗಿ ಜಾಸ್ತಿ ಆಗ್ತಾ ಇದ್ದ ಹಾಗೆ ಜ್ಯೋತಿಯವ್ರ ಕಣ್ಣು ಹೀಗೆ ಬರ್ತಾ ಇದೆ. ಪುಸ್ತಕಗಳ ಗೀಳನ್ನು ಮಕ್ಕಳಿಗೆ ಹತ್ತಿಸೋದು ಬಹಳ ಮುಖ್ಯ. ಇವತ್ತಿನ ಪುಸ್ತಕಗಳು ಹೇಗಾಗಿವೆ ಅಂದರೆ ಡಿಜಿಟಲ್ ಪ್ರಿಂಟ್ನಲ್ಲೇ ಇವೆ. ಬಟ್ ನನಗನ್ನಿಸೋದು ಕೈಯಲ್ಲೊಂದು ಪುಸ್ತಕ ಕೊಟ್ಟು ಕೂರಿಸಿ ಓದಿಸಿದ್ರೆ ಅವರಿಗೆ ಪುಸ್ತಕದ ಜೊತೆಗೆ ಜೀವನದ ಅರ್ಥ ಆಗತ್ತೆ. ಇತ್ತೀಚಿನ ದಿನಗಳಲ್ಲಿ ನಾನು ಒಂದು ಸಣ್ಣ ಬರವಣಿಗೆ ಬರೆದಿದ್ದೆ, ತುಂಬ ದುಃಖದಿಂದ ಆ ಬರವಣಿಗೆ ಬರೆದಿದ್ದೆ. ಜೆನ್ಜಿ ಪ್ರೊಟೆಸ್ಟ್ ಇತ್ತೀಚೆಗೆ ಆಯಿತು, ನಿಮ್ಮೆಲ್ಲರಿಗೂ ಗೊತ್ತು. ಜೆನ್ಜಿ ಪ್ರೊಟೆಸ್ಟ್, ಅದರ ಇಂಪ್ಯಾಕ್ಟ್ಸ್ ಇದೆಲ್ಲವೂ ಚಂದ. ಅದು ರಾಜಕೀಯ ಪ್ರೇರಿತವೋ ರಾಜಕೀಯವಲ್ಲದ ಹೋರಾಟವೋ, ಅದರ ಇಂಪ್ಯಾಕ್ಟ್ ಏನಾಯಿತು, ಕೇಂದ್ರ ಸರ್ಕಾರದಿಂದ ಒಬ್ಬರನ್ನ ಕೆಳಗಿಳಿಸಿದ್ರು, ಎಲ್ಲವೂ ಹೌದು. ಆದರೆ ಈ ಜೆನ್ಜಿಗಳ ಮನಸ್ಥಿತಿ ತಂದೆ ತಾಯಿಯ ಬಗ್ಗೆ ಎಷ್ಟೂ ಕೆಟ್ಟದಾಗಿರಬಹುದು ಅನ್ನೋದನ್ನ ನನಗೆ ಪರಿಚಯಿಸಿದ್ದದು. ಮೈಕ್ ಸಿಕ್ಕ ತಕ್ಷಣ ತಂದೆ ತಾಯಿಯ ಬಗ್ಗೆ ಅಶ್ಲೀಲವಾಗಿ ಬೈಯೋದು, ಕೆಟ್ಟದಾಗಿ ಅವ್ರ ಬಗ್ಗೆ ಹೇಳೋದು. ಅಂದರೆ ಅದನ್ನು ಅವ್ರು ಮತ್ತೆ ವಾಪಸ್ ಅದೇ ವಿಡಿಯೋನ ನೋಡಿದ್ರು ಅಂದರೆ ತಮಗೆ ತಾವು ಉತ್ತರ ಕೊಟ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅವರ ಮನಸ್ಥಿತಿಗಳು ಹಾಗೆ ಬಂದಿವೆ.
ಪ್ರವೋಕ್ ಆಗಿ ತಂದೆ ತಾಯಿ ಬಗ್ಗೆನೂ ಕೆಟ್ಟದಾಗಿ ಮಾತಾಡಬಹುದು. ತಾನು ತಾನು ಓದ್ತಾ ಇರೋ ವಿದ್ಯಾಸಂಸ್ಥೆಗಳ ಬಗ್ಗೆ ಕೂಡ ಕೆಟ್ಟದಾಗಿ ಮಾತಾಡಬಹುದು. ಯಾಕೆ ಹೀಗಾಗ್ತಾ ಇದೆ ಅಂತ ಅನ್ನಿಸ್ತು. ಜೊತೆಗೆ ತಂದೆ ತಾಯಿಯ ಬಗ್ಗೆ ಇಷ್ಟು ದ್ವೇಷ ಬರೋದಕ್ಕೆ ಹೆಂಗ್ ಸಾಧ್ಯ ಅಂತ ನನ್ನ ಪ್ರಶ್ನೆ. ಹಾಗೆ ಇತ್ತೀಚೆಗೆ ಒಂದು 2-3 ದಿನಗಳಲ್ಲಿ ಇದು ವಿಷಯಾಂತರ ಆಗ್ತಾ ಇರಬಹುದು, ಬಟ್ ನನಗೆ ಹೇಳಲೇಬೇಕು ಅನಿಸೋ ವಿಷಯ ಇದು. 2-3 ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಓಡಾಡಿದ ಒಂದು ಫೋಟೋ. ಆ ಫೋಟೋದಲ್ಲಿ ಏನಿತ್ತು ಅಂದರೆ ಬರಹಗಳಿದ್ವು, ಒಂದು ಫೋಟೋ ಇತ್ತು. ಆದರೆ ನಿನ್ನೆ ಅದರ ವಿಡಿಯೋ ಕೂಡ ಕೇಳಿಸ್ಕೊಂಡೆ ನಾನು. ನನಗೆ ದುಃಖ ಉಮ್ಮಳಿಸ್ ಬಂದಿದ್ದು, ಹಿಂಗ್ಯಾಕೆ ಆಗ್ತಿದೆ ಸಮಾಜ ಅಂತ. 2-3 ದಿನಗಳ ಹಿಂದೆ ಒಂದು ಫೋಟೋ, ಅದರ ಜೊತೆಗೆ ಹೇಳಿದ್ದು ತಂದೆ ತೀರ್ ಹೋಗಿದ್ದಾರೆ, 3 ಜನ ಹೆಣ್ಮಕ್ಳಿದ್ದಾರೆ, ಯಾವಾಗ ಮುಗಿಯುತ್ತೆ ಅಂತ್ಯಕ್ರಿಯೆ ಅಂತ ಮಗಳು ಕೇಳ್ತಾಳೆ ಅಂತ. ನನಗೆ ಈಗಲೂ ಮೈ ನಡುಗುತ್ತಾ ಇದೆ ಅದನ್ನ ಓದಿದ್ದ ಕೇಳಿಸ್ಕೊಂಡು. ಹಿಂಗ್ ಸಮಾಜ ಆಗೋದಕ್ಕೆ ಸಾಧ್ಯವಾ? ಅದಾದ ಮೇಲೆ ನಿನ್ನೆ ಸಾಯಂಕಾಲ ಅದರದ್ದು ವಿಡಿಯೋ ರಿಲೀಸ್ ಆಯಿತು. ಐ ಆಮ್ ಸ್ಟಿಲ್ ಶೇಕಿಂಗ್. 3 ಜನ ಹೆಣ್ಣು ಮಕ್ಕಳು, 3 ಜನರಿಗೆ ತಂದೆಯ ಅಂತಿಮವಾಗಿ ಅವರನ್ನ ಮುಖ ನೋಡೋದಕ್ಕೆ ಬರೋದಕ್ಕೆ ವ್ಯವಧಾನ ಇಲ್ಲ. ವಿಡಿಯೋ ಕಾಲಲ್ಲಿ ಅಟ್ಲೀಸ್ಟ್ ಪೂರ್ತಿ ಆಗೋವರೆಗೂ ಕಾಯುವ ವ್ಯವಧಾನ ಇಲ್ಲ. ನಾನು ಎಲ್ಲಿದ್ದೀನಿ, ಯಾಕೆ ಹೆಂಗಾಗ್ತದೆ ಅಂತ ಅನ್ನಿಸ್ತು. ತಂದೆ ತಾಯಿ ತಮ್ಮ ಜೀವನದ ಸರ್ವಸ್ವನೂ ಕೊಟ್ಟು ಮಕ್ಕಳನ್ನ ಸಾಕ್ತಾರೆ. ನಾನೊಂದು 10 ವರ್ಷದ ಹಿಂದೆ ಪೊಲೀಸ್ ಇಲಾಖೆಯವರು ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ತಂದೆ ತಾಯಂದಿರ ಪೇರೆಂಟ್ಸ್ ಡೇ ಅಂತ. ನಾನು ಅವ್ರಿಗೆ ಒಂದು ಸಣ್ಣ ಸಜೆಷನ್ ಕೊಟ್ಟಿದ್ದೆ ಆ ಟೈಮಲ್ಲಿ. ನಮ್ಮ ಅತಿ ದೊಡ್ಡ ವಯಸ್ಸಿನ ಕಾರಣದಿಂದ ನಾನು ಅಷ್ಟು ಯೋಚನೆ ಮಾಡೋದಕ್ಕಾಗದೆ ನನ್ನದೊಂದು ಸಣ್ಣ ಸಜೆಷನ್ ಅಂತ ಕೊಟ್ಟಿದ್ದೆ. ತಂದೆ ತಾಯಿ ಆದವರು ತಮಗೇ ಅಂತ ಒಂದಿಷ್ಟು ದುಡ್ಡನ್ನು ಯಾವಾಗಲೂ ಎತ್ತಿಟ್ಕೋಬೇಕು. ತಮ್ಮ ಮುಪ್ಪಿನ ಕಾಲಕ್ಕೆ ಡಿಪೆಂಡೆನ್ಸಿ ಇಲ್ಲದ ಹಾಗೆ ಎತ್ತಿಟ್ಕೊಳ್ಬೇಕು ಅಂತ. ಅಲ್ಲಿದ್ದ ತಂದೆ ತಾಯಂದಿರ ಕೆಲವರು, ಹಂಗೆಲ್ಲ ಹೆಂಗಾಗತ್ತೆ ಮೇಡಮ್, ಸಾಧ್ಯನಾ ಅದು ಅಂತ. ತಂದೆ ತಾಯಿ ಇರೋದೇ ಹಾಗೆ, ತಮ್ಮದೆಲ್ಲವನ್ನೂ ಕೊಟ್ಟು ಕೊನೆಗೆ ಮಕ್ಕಳಿಂದ ಬಯಸೋದು ಒಂದು ಸಣ್ಣ ಒಂದು ಫೋನ್ ಕಾಲ್ ಮಾಡಿದಾಗ, ಅಮ್ಮ ತಿಂದ್ಯಾ, ಅಪ್ಪ ಓಡಾಡಿದ್ಯಾ, ಇವತ್ತು ವಾಕ್ ಹೋದ್ಯಾ, ಯಾರ ಜೊತೆ ಏನು ಮಾತಾಡಿದೆ, ಏನಾಯಿತು, ಇಷ್ಟೇ. ಹಣದ ಅನಿವಾರ್ಯತೆ ಸೆಕೆಂಡ್ರಿ, ಮನಸ್ಸಿನ ಬಂಧ ಮೊದಲಿಗೆ ನಿಂತ್ಕೊಳ್ಳುತ್ತೆ. ಆದರೆ ಇವತ್ತು ಅದಕ್ಕೂ ನಮ್ಮ ಹತ್ರ ಸಮಯ ಇಲ್ಲ. ದೇರ್ ಇಸ್ ನೋ ಟೈಮ್. ತಂದೆ ತಾಯಿ ಫೋನ್ ಮಾಡಿದ್ರೆ ಅನೋಯಿಂಗ್ ಅನ್ಸತ್ತೆ, ತೆಗೆದು ಜೋಬಲ್ಲಿ ಇಟ್ಕೋಬೇಕು ಮೊಬೈಲ್ ಅನ್ಸತ್ತೆ. ಅವ್ರು ಫೋನ್ ಮಾಡಿದ 4 ಅವರಿಗೆ ನೆನಪಾದಾಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡೋಣ ಅನ್ಸತ್ತೆ. ತಂದೆ ತಾಯಿ ಬಗ್ಗೆ ಏನೂ ಮಾತಾಡಬಹುದು ಅನ್ಸತ್ತೆ, ಹೆಂಗೂ ಮಾತಾಡಬಹುದು ಅನ್ಸತ್ತೆ. ಅವರು ಮಾಡಿದ ಎಲ್ಲ ತ್ಯಾಗಗಳ ಹೊರತಾಗಿ ಅವರು ನನಗೆ ಇದನ್ನು ಮಾಡಲಿಲ್ಲ, ಅದನ್ನು ಮಾಡಲಿಲ್ಲ, ನನಗಷ್ಟು ದುಡ್ಡು ಕೊಡಲಿಲ್ಲ, ಈ ಕಾಲೇಜಿಗೆ ಸೇರಿಸ್ಲಿಲ್ಲ, ಆ ಶೂ ಕೊಡಿಸ್ಲಿಲ್ಲ ಅನ್ನೋದ್ರಲ್ಲೇ ಕಂಪ್ಲೇಂಟ್ಗಳು. ನಾನು ಈಗಿನ ಜನ್ಸಿಗಳ ಬಗ್ಗೆ ಹೇಳ್ತಾ ಇಲ್ಲ, ಹಿಂದಿನ ಜನ್ರೇಷನ್ ಕೂಡ ಇದೇ ಸಮಸ್ಯೆ. ಬಟ್ ಒಬ್ಬ ಮಗಳಾಗಿ ನಾನು ಹೇಳೋದು, ತಂದೆ ತಾಯಿಯಾದವರು ಫೀಸ್ ಕಟ್ಟೋದ್ರಿಂದ ಹಿಡಿದು ನಿದ್ದೆ, ಒಬ್ಬ ತಾಯಿಯಾಗಿ ಬರೀ ಹೊಟ್ಟೆಲಿ ಹೆತ್ತು ನಮಗೆ ಜನ್ಮ ಮಾತ್ರ ನೀಡಲ್ಲ, ಆಕೆ ತನ್ನ ಯೌವನನ ಕಳ್ಕೊಂಡಿರ್ತಾರೆ, ನಿದ್ದೆ ಕಳ್ಕೊಂಡಿರ್ತಾರೆ, ಊಟ ತಿಂಡಿ ಮರೆತು ಹೋಗಿರ್ತಾರೆ. ಮಕ್ಕಳು ಒಂದು 7-8 ವರ್ಷ ಆಗೋವರೆಗೆ ತನ್ನದು ಅಂತ ಒಂದು ಜೀವನನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ತಂದೆಯಾದವನು ದುಡಿಯೋದಕ್ಕೆ ಹೋದಾಗ ಮಗಳಿಗೆ ಏನು ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾನೆ ಹೊರತು ತಾನೊಂದು ಅಂಗಿ ತಗೊಳ್ಬೇಕು ಅನ್ನೋದನ್ನ ತುಂಬ ಕೊನೆಯಲ್ಲಿ ಇಟ್ಕೊಳ್ತಾನೆ. ಬಟ್ ಇವತ್ತಿನ ಜನ್ರೇಷನ್ಗೆ ಸಮಸ್ಯೆ ಏನಂದ್ರೆ, ಇದು ಯಾವುದೂ ಲೆಕ್ಕಕ್ಕೆ ಬರಲ್ಲ. ನೀನು ನನಗೆ ಏನು ಮಾಡಿದೆ ಅಂತ ಕೇಳ್ತಾರೆ. ಇನ್ನೂ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೆಂಗೆ ಹೋಗ್ತಾರೆ ಅಂದರೆ, ನನ್ನನ್ನು ಹುಟ್ಟಿಸು ಅಂತ ನಾನು ನಿನ್ನನ್ನು ಕೇಳಿದ್ನಾ, ನಿನಗೆ ಹೇಳಿದ್ನಾ ನಾನು ಹುಟ್ಟಿಸು ಅಂತ? ಹುಟ್ಟಿಸಿದ್ಯಾ ಅಂದಮೇಲೆ ಜವಾಬ್ದಾರಿ ನಿಭಾಯಿಸು, ದಿಸ್ ಈಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ಈ ಎಲ್ಲ ಪ್ರಶ್ನೆಗಳು ಇತ್ತೀಚೆಗೆ ಅಂತಲ್ಲ, ಬಹಳ ವರ್ಷಗಳಿಂದ ನನ್ನ ಕಾಡಿದ್ದು. ಈಗ ಸೋಷಿಯಲ್ ಮೀಡಿಯಾ ಜಾಸ್ತಿ ಆದ ಮೇಲೆ ಈ ವಿಡಿಯೋಸ್ ಬರ್ತಾ ಇದೆಯಲ್ಲ, ದಟ್ ಈಸ್ ಅ ಶಾಕ್. ಆ ಶಾಕ್ನಿಂದ ನನಗೆ ಅರ್ಥ ಆಗಿದ್ದು, ಮಕ್ಕಳಿಗೆ ನಾವು ಎಜುಕೇಷನ್ ಕೊಡ್ತಾ ಇದ್ದೀವಿ ಹೌದು, ದುಡ್ಡು ಕೊಡ್ತಾ ಇದ್ದೀವಿ ಹೌದು, ಆದರೆ ಅವರು ಏನನ್ನ ಕಲಿಬೇಕು ಅದನ್ನು ಕಲಿಸದೆ ನಾವು ಎಡುತ್ತಿದ್ದೀವೋ ಅಂತ. ಕಲ್ತ್ಕೊಂಡ್ಬಿಡ್ತಾರೆ ಮಕ್ಕಳು, ಸ್ಕೂಲಿಗೆ ಹೋಗ್ತಾರೆ ಎಲ್ಲನೂ. ಅವರಿಗೆ ಕಲಿಸ್ಬೇಕಾಗಿರೋದು, ನಾವು ಜೀವನದಲ್ಲಿ ತೆಗೆದುಕೊಂಡ ರೆಸ್ಪಾನ್ಸಿಬಿಲಿಟಿಯ ಜೊತೆಗೆ ನಿನ್ನ ರೆಸ್ಪಾನ್ಸಿಬಿಲಿಟಿ ಏನು. ಪ್ರೀತಿ ತೋರಿಸೋದು ಅತ್ಯಂತ ಕಷ್ಟದ ಜೀವನ ಇವತ್ತಿನ ಕಾಲಕ್ಕೆ ಮಕ್ಕಳಿಗೆ. ಅಪ್ಪ ಅಮ್ಮನ ಫೋನ್ ತೆಗೆಯೋದು ಅತ್ಯಂತ ಕಷ್ಟದ ಜೀವನ. ಉದಾಹರಣೆ ಬಹುಶಃ ಪುಸ್ತಕದ ಬಿಡುಗಡೆಯ ಉದಾಹರಣೆ ಇದಾಗಿಲ್ಲ,
ಆದರೂ ನನಗೆ ಹೇಳಬೇಕು ಅನ್ನಿಸ್ತು. ಯಾಕೆಂದರೆ ಯಾವಾಗ ಭಾವನೆಗಳಿಗೆ ಮಕ್ಕಳಿಗೆ ಬೆಲೆ ಇರೋದಿಲ್ವೋ ಆಗ ಅವರಿಗೆ ಜೀವನದ ಬಗ್ಗೆನೇ ಬೆಲೆ ಇರಲ್ಲ, ತಂದೆ ತಾಯಿ ಬಗ್ಗೆನೇ ಬೆಲೆ ಇರಲ್ಲ. ಆದರೆ ಆ ಭಾವನೆಗಳನ್ನು ತುಂಬೋ ಕೆಲಸ ಪುಸ್ತಕಗಳು ಮಾಡುತ್ತೆ, ಪುಸ್ತಕಗಳ ಉದಾಹರಣೆಗಳು ಮಾಡುತ್ತೆ. ಪುಸ್ತಕಗಳಲ್ಲಿ ಬರೆದಿರುವ ವ್ಯಕ್ತಿಗಳ ಜೀವನದ ಕಷ್ಟ ನಷ್ಟಗಳು, ಪ್ರೀತಿಯ ತುಡಿತಗಳು ಮಕ್ಕಳಿಗೆ ಕಲಿಸೋದಕ್ಕೆ ಶುರು ಮಾಡುತ್ತೆ. ಐ ಥಿಂಕ್ ಹಿಂದೆಂದಿಗಿಂತಲೂ ಇವತ್ತಿಗೆ ಪುಸ್ತಕಗಳ ಪ್ರಸ್ತುತತೆ ಇದಕ್ಕೆ ಇದೆ ಅಂತ ನನಗನ್ಸುತ್ತೆ. ಬಹುಶಃ ನಾನು ತುಂಬ ಮಾತಾಡಿದೆ ಅಂತ ಅನಿಸುತ್ತೆ, ಬಟ್ ಬಹಳ ದಿನಗಳಿಂದ ನನ್ನ ಮನಸ್ಸಿನಲ್ಲಿ ಓಡ್ತಾ ಇದ್ದಿದ್ದನ್ನು ಇವತ್ತು ನಿಮ್ಮ ಮುಂದೆ ಹೇಳ್ಕೋಬೇಕು ಅನ್ನಿಸ್ತು. ಆದಷ್ಟು ಮಕ್ಕಳಿಗೆ ಗಿಫ್ಟ್ ಏನಾದರೂ ಮಾಡಬೇಕು ಅಂದರೆ ಪುಸ್ತಕಗಳನ್ನು ಗಿಫ್ಟ್ ಮಾಡಿ, ಓದಿ ಕೂತ್ಕೊಂಡು ಜೊತೆಗೆ. ಅಥವಾ ಅವರು ಓದೋದಕ್ಕೆ ನಿಮ್ಮ ಜೊತೆ ಕೂತ್ಕೊಳ್ಳೋಕೆ ಟೈಮ್ ಇಲ್ಲ ಅಂದರೂ ಅವರಿಗೆ ಕೊಟ್ಟಾಗ 10 ಪುಸ್ತಕ ಕೊಟ್ಟರೆ 1 ಪುಸ್ತಕ ಅವ್ರು ಓದ್ತಾರೆ. ಅವರ ಜೀವನದ ಯಾವುದೋ ಒಂದು ಸಂದರ್ಭದಲ್ಲಿ ತಾನು ಓದಿದ ಪುಸ್ತಕದ ಅನುಭವ ಖಂಡಿತ ಅವರಿಗೆ ಉಪಯೋಗಕ್ಕೆ ಬರುತ್ತೆ, ಜೀವನ ಅರ್ಥ ಆಗತ್ತೆ. ಮತ್ತೊಂದು ಸಲ ಎಲ್ಲ ಗಣ್ಯರಿಗೆ, ವೇದಿಕೆಯಲ್ಲಿರೋ ಎಲ್ಲ ಗಣ್ಯರಿಗೆ ಹಾಗೆ ನಿಮ್ಮೆಲ್ಲರಿಗೂ ನನ್ನ ಮಾತು ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದ.